ಯಾರು ಟಾನ್ ಆಗ್ಬಿಡ್ತೀವಿ. ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ ಗೈಸ್. ಬಾಯ್. ನಾವು ಮರಿ ಕಡಿಯೋದು ಕೂಡ ನೋಡ್ತೀವಿ. ಟೊಮೆಟೊ ಬಾತ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೋನಿಶಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವಾಗ ಟೈಮ್ 5:15 ಆಗಿದೆ ಬೆಳಗ್ಗೆ. ನಮ್ಮ ಅಜ್ಜಿ ನಾವು ಏನೋ ಒಂದು ಪೂಜೆ ಮಾಡಿಸ್ತಿದ್ದಾರೆ ಊರಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮ ನೋಡಿ ಗೈಸ್ ರೆಡಿ ಆಗಿದ್ದಾರೆ. ಹೇಳು. ಸೊ ನಮ್ಮಿಬ್ರು ಔಟ್ಫಿಟ್ ಹೀಗಿದೆ. ನಮ್ಮಪ್ಪ, ನಾನು ಇನ್ನೊಂದು ಔಟ್ಫಿಟ್ ತೊಗೊಂಡಿದ್ದೀನಿ ಗೈಸ್, ಅಲ್ಲೋಗಿ ಚೇಂಜ್ ಮಾಡ್ತೀನಿ. ಇದು ಇವಾಗ ಸುಮ್ಮನೆ ಹಾಕೊಂಡು ಹೋಗ್ತಾ ಇದ್ದೀನಿ, ಅಲ್ಲೋಗಿ ಇನ್ನೊಂದು ಚೇಂಜ್ ಮಾಡ್ತೀನಿ. ನೋಡಿ ನಮ್ಮಮ್ಮನ ಸೀರೆ, ಇದು ನನ್ನ ಔಟ್ಫಿಟ್. ಅದು ಹಾಕೊಂಡಾದ್ಮೇಲೆ ಅದು ಹಾಕೊಂಡು ತೋರಿಸ್ತೀನಿ. ಇವಾಗ ನಮ್ಮಪ್ಪ ಕಾರ್ ತರಕ್ಕೆ ಹೋಗಿದ್ದಾರೆ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾರ್ ಬಂದಮೇಲೆ ಕಾರಿಂದ ಹೋಗ್ತೀವಿ. ಸೊ ಅಲ್ಲಿಗೆ ಹಿಂಗೆ ಹೋಗ್ತೀವಿ. ಹೋಗ್ತಾ ಇದ್ದೀವಿ. ಕಾರ್ ಬಂದು ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇಲ್ಲಿ ನನ್ನ ತಂಗಿ. ಸೊ ಇವಾಗ ನಾವು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ, ಹಾಗೆ ಸ್ವಲ್ಪ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಈ ಕಡೆಗೆ ಬಂದ್ವಿ. ಓಕೆ, ಆಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇದ್ದಾಯಿತು. ಇವಾಗ ಪೂಜೆ ಪ್ರಸಾದ ಅದೆಲ್ಲ ಇಟ್ಟು ಪ್ರಸಾದ ತಿಂದ್ಬಿಟ್ಟು ಊಟ ತಿನ್ನೋದು ಗೈಸ್. ನಾವು ಮರಿ ಕಡಿಯೋದು ಕೂಡ ನೋಡ್ತೀವಿ, ಆದರೆ ವಿಡಿಯೋ ಮಾಡೋಂಗಿರಲಿಲ್ಲ. ಸೊ ವಿಡಿಯೋ ಮಾಡಲಿ. ಇದೆ ದೊಡ್ಡಮ್ಮ, ಆಮೇಲೆ ಇದು ಚಿಕ್ಕಮ್ಮ. ಇದು ದೊಡ್ಡಮ್ಮ, ಇದು ಚಿಕ್ಕಮ್ಮ. ಊಟ ರೆಡಿ ಆಗಿಲ್ಲ, ಬಂದಿಲ್ಲ ಅಂದರೆ ಊಟ ಮಾಡಕ್ಕೆ ಬಂದಿದ್ದೀವಿ. ಹಾಯ್ ಹೇಳು ಪೃಥ್ವಿ. ಪೀಸ್ 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 ಅಷ್ಟೇ ವಿಷಯ. ಗೈಸ್ ಇವರೆಲ್ಲ ಊಟಕ್ಕೆ ಕುತ್ಕೊಂಡಿದ್ದಾರೆ. ಇವರೆಲ್ಲ ಊಟ ಬಡಿಸ್ತಿದ್ದಾರೆ. ಟೊಮೆಟೊ ಬಾತ್. ಹಾಗೆ ಮೇನ್ ಗೆಸ್ಟ್ ಬರ್ತಿದ್ದಾರೆ ನೋಡಿ. ಬಂದ್ಮೇಲೆ ತೋರಿಸ್ತೀನಿ ರೀ ಗೈಸ್. ಹಾಯ್ ಅಣ್ಣ. ಮಾತಾಡೋದ್ರ ಬಿಸಿ ಇದ್ದಾರೆ. ಹಾಯ್ ಅವನು ಅಂತೆ ಅಲ್ಲ. ಹಾಯ್ ಫ್ಯಾಮಿಲಿ ಲೇಡಿ ಡಾನ್ಸ್ ಎಲ್ಲ ಇವಾಗ ಮಾಡ್ಕೊಂಡು ಬಂದ್ವಿ. ಇವಾಗ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಸೊ ಇವಾಗ ನಾನು ಔಟ್ಫಿಟ್ ಚೇಂಜ್ ಮಾಡ್ತಾ ಇದ್ದೀನಿ. ಇನ್ನು ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟು ಬಂದು ಟೈಮು 9:20 ಇವಾಗ. ಬಿಸಿಲು ಟೈಮ್ 9:20. ಸೊ ಜನ ಬರೋದು 12 ಹಂಗಾಗುತ್ತೆ. ಸೊ ನಾನು ರೆಡಿ ಆಗೋದು ಗೈಸ್ ರೆಡಿ ಆಗೋಕ್ಕೆ 3 ಅವರ್ 4 ಅವರ್ ತಗೊಳುತ್ತಾ? ಒಂದು 10 ಮಿನಿಟ್ಸ್ ಅಲ್ಲಿ ನಾನು ರೆಡಿ ಆಗ್ತೀನಿ. 10 minutes ಗೈಸ್, ಲಿಟ್ರಲಿ 10 minutes. ಮತ್ತೆ ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮಿಬ್ರು ಔಟ್ಫಿಟ್. ಈ ಕಡೆ ಬಾ, ಇದು ತೋರಿಸ್ತೀನಿ ನೋಡಿ ಗೈಸ್. ದಿಸ್ ಇಸ್ ಮೈ ಫಸ್ಟ್ ಔಟ್ಫಿಟ್. ನೆಕ್ಸ್ಟ್ ಔಟ್ಫಿಟ್ಟು ಕೂಡ ತೋರಿಸ್ತೀನಿ. ಫಸ್ಟ್ ಔಟ್ಫಿಟ್ ಇದು, ನೆಕ್ಸ್ಟ್ ಔಟ್ಫಿಟ್ಟು ಇದೆ. ನಾ ಕರೆಕ್ಟ್ ಅಲ್ವಾ ಗೈಸ್? ನಾನೇನು ರೆಡಿ ಆಗಕ್ಕೆ 10 minutes ತೊಗೊತೀನಿ ಅಷ್ಟೇ. ಪ್ರಾಬಬ್ಲಿ ಅಟ್ಲೀಸ್ಟ್ 1 hour ತೊಗೋಬೋದೇನೋ. ಓ ಮೈ ಗಾಡ್, ನಾನು ಏನು ಅಲ್ಲ. ಓಕೆ ಗೈಸ್, ಬಾಯ್. 2 ಬ್ಯಾಂಗಲ್ಲಿದೆ. ಆಮೇಲೆ ಕೋರ್ಸ್ ಬಟ್ಟೆ ತಂದಿದ್ದೀನಿ, ಯಾಕಂದರೆ ಡ್ರೆಸ್ ಚೇಂಜ್ ಮಾಡುವಾಗ ಏನಾನ ಬಟ್ಟೆ ಉದ್ರೋಗ್ಬಿಡುತ್ತೆ ಅಂತ. ಬಟ್ಟೆ ಬೈಸ್ಕೊತೀವಿ. ಆಮೇಲೆ ಬೈಸ್ಕೊಂತೀವಿ. ಸೊ ಹಂಗಾಗಿ ಎಮರ್ಜೆನ್ಸಿಗೆಲ್ಲ ಕ್ಯಾರಿ ಮಾಡಿದ್ದೀನಿ. ಲಿಪ್ಸ್ಟಿಕ್ ಆಫ್ ಕೋರ್ಸ್ ಮೇನ್ ಥಿಂಗ್. ಅದಿಲ್ಲ ಅಂದರೆ ನಾವಿಲ್ಲ ಅಷ್ಟೇ ಗೈಸ್. ಇದು ಶೇಡಿಂಗ್ ಇದೆ. ಕೈ ಅವಳು ಹಾಕಿರೋದು ಅದೇ ಅನಿಸುತ್ತೆ. ನಾನು ಹಾಕಿರೋದು. ಆಮೇಲೆ ಮೈ ಫೇವ್ರೆಟ್ ಬಾಡಿ ಮಿಸ್ಟ್. ದಿಸ್ ಇಸ್ ಆ್ಯಕ್ಚುಲಿ ಬಾಡಿ ಮಿಸ್ಟ್. ಯಾ, ಪರ್ಫ್ಯೂಮ್ ಅಲ್ಲ, ಝೂಡಿಯೋ ಇಂದ ಬಾಡಿ ಮಿಸ್ಟ್. ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಸ್ಮೆಲ್ ಮಾತ್ರ ಸೈಕ್ ಆಗಿದೆ. ಒಂದು ನಿಮಿಷ ಇರಿ ಗೈಸ್, ಕಾಲ್ ಬರ್ತಿದೆ. ಗೈಸ್ ಕಾಲ್ ಬಂತು, ಸೊ ಕಟ್ ಮಾಡಿದ್ವಿ. ಅದೇ ಇದು ನನ್ನ ಫೇವ್ರೆಟ್ ಬಾಡಿ ಮಿಸ್ಟ್. ತುಂಬ ಚೆನ್ನಾಗಿದೆ. ಮತ್ತು ಕಾಂಪ್ಯಾಕ್ಟ್ ಪೌಡರ್
ಮೇನ್ ಆ್ಯಂಡ್ ಇಂಪಾರ್ಟೆಂಟ್. ಸ್ವಲ್ಪ ಬೆಳ್ಳಕ್ಕೆ ಕಾಣಬೇಕಲ್ವ ನಾವು. ಯಾರೋ ಬಂದಂಗೆ ಸರ್. ಮತ್ತು ಇಯರಿಂಗ್ಸ್ ಕೂಡ ತಂದಿದ್ದೀನಿ ನಾನು. ಅಯ್ಯಯ್ಯೋ, ಒಂದೊಂದು ಔಟ್ಫಿಟ್ಗೆ ಒಂದೊಂದು ಇಯರಿಂಗ್. ಈ ಇಯರಿಂಗ್ಸ್ ತಂದಿದ್ದೀನಿ, ಚೆನ್ನಾಗಿದೆ. ಓಕೆ. ಕ್ಯೂಟ್. ಆಮೇಲೆ ನೆಕ್ಲೆಸ್, ಒಂದು ಸರ ಕೂಡ ತಂದಿದ್ದೀನಿ ಗೈಸ್ ನಾನು. ಸ್ಮಾಲ್ ಕ್ಯೂಟ್. ಆ್ಯಕ್ಚುಲಿ ಸಿಗಾಕೋಗ್ಬಿಟ್ಟಿದೆ, ತೆಗ್ದಾದ್ಮೇಲೆ ಓಕೆ ಪರವಾಗಿಲ್ಲ, ಹಾಕೊಂಡಾದ್ಮೇಲೆ ತೋರಿಸ್ತೀನಿ. ಅದು ಸರ್ಪ್ರೈಸ್. ಇಷ್ಟು ನನ್ನ ಬ್ಯಾಗ್ ಒಳಗಿದೆ. ಇಷ್ಟು ಚಿಕ್ಕ ಬ್ಯಾಗಲ್ಲಿ ಇಷ್ಟು ಐಟಮ್ಸ್ ಇಟ್ಕೊಂಬಂದಿದ್ದೀನಿ. ಸಾರಿ ಅಯ್ಯೋ ಬರ್ತಾನೆ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದೆ. ಅದು ಅಷ್ಟೇ ಇದೆ ನೋಡಿ ಗೈಸ್, ಇದ್ರೊಳಗಿದೆ ಬಾಚಿಗೆ ಬರ್ತಿಲ್ಲ ಅದು, ನಾನೇನು ಮಾಡಲಿ. ಓಕೆ, ಸೊ ಇವಾಗ ಎಲ್ಲ ಒಳಗೆ ಇಟ್ಕೊಳ್ಳೋಣ, ಮತ್ತೆ ಕ್ಲೀನಾಗಿ ಆರ್ಗನೈಸ್ ಮಾಡೋಣ. ಅವ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಆದರೆ ಬ್ಯಾಗ್ಗಳನ್ನೆಲ್ಲ ನೀಟಾಗಿ ಇಟ್ಕೊಂಡಿರ್ತಾರೆ, ಅದು ನೋಡಿದೆ ಅಷ್ಟೇ. ಮತ್ತೆ ನಾನು ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು, ನನ್ನ ಮೈಕ್ ಇರಲಿಲ್ಲ ಗೈಸ್. ನಾನು ಪ್ಯಾಂಟಲ್ಲಿ ಇಟ್ಕೊಂಡಿದ್ದೆ. ಅವತ್ತು ಆಶ್ರಮಕ್ಕೆ ಹೋಗಿದ್ವಲ್ಲ ನಾವು, ಅವಾಗ ಪ್ಯಾಂಟಲ್ಲಿ ಇಟ್ಕೊಂಡಿದ್ದೆ. ಅದು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದಾರೆ ನಮ್ಮಮ್ಮ. ಮಿಷಿನ್ಗೆ ಹಾಕ್ಬಿಟ್ಟಿದ್ದಾರೆ ನಮ್ಮಮ್ಮ ಪ್ಯಾಂಟ್ನ ವಾಶ್ ಮಾಡಕ್ಕೆ ಹೋದಾಗ. ಸೊ ಹೊಲ್ಟೋಗಿತ್ತು. ಡಿಸ್ಟರ್ಬೆನ್ಸ್ ಗೈಸ್. ನಮ್ಮಪ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೆ ಆಯ್ತಾ ಅಂತ ಕೇಳ್ತಾರೆ. ಆದರೆ ನಾವು ಸ್ಟಾರ್ಟ್ ಮಾಡಿಲ್ಲ. ಹಾಂ, ನಾನು ಹೇಳ್ತಿದ್ದಲ್ವಾ, ನಮ್ಮಮ್ಮ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಮೈಕ್ ಹೊಲ್ಟೋಗ್ಬಿಟ್ಟಿತ್ತು. ಆಮೇಲೆ ಆ್ಯಕ್ಚುಲಿ ನಮಗೆ 1 year ವಾರಂಟಿ ಇತ್ತು. ಸೊ ನಾನು ಹಂಗಾಗಿ ಬಚಾವಾದೆ. ಇಲ್ಲ ಅಂದಿದ್ರೆ ನಾನು ಸರಿಯಾಗಿ ಬೈಸ್ಕೊತಿದ್ದೆ. ಅವ್ರ ಹತ್ರ ಅಂಗಡಿಗೆ ಹೋಗ್ಬಿಟ್ಟು ನಾನು ಏನೋ ವರ್ಕ್ ಆಗ್ತಿಲ್ಲ ನೋಡಿ ಅಂದರೆ, ಅವರು ಮೇಡಮ್ ನೀರು ಹಾಕಿದ್ದೀರಲ್ಲ ಮೇಡಮ್ ಮೈಕ್ ಒಳಗೆ. ಹೌದಾ ಅಂತ ನಾನು ಡ್ರಾಮಾ ಮಾಡಿ ಹೊಸ ಮೈಕ್ ಕೊಟ್ಟರು ಗೈಸ್. ನನ್ನ ಅದೃಷ್ಟ. ಇಲ್ಲ ಅಂದಿದ್ದಿದ್ರೆ ಬೀಳ್ತಿತ್ತೇಟು. ಏನೋ ಓಪನ್ ಮಾಡೋಕ್ಕಾಗ್ತಿಲ್ಲ, ಬಟ್ ಇದ್ರೊಳಗೆ ಮೈಕ್ ಇದೆ. ಸೊ ನೋಡಿ, ಇದೆ ಮೈಕ್. ಹಾಕೊಂಡು ಆಮೇಲೆ ತೋರಿಸ್ತಾರೆ. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡೋದು ಮೇನ್ ಥಿಂಗ್. ತುಂಬ ಶೆಕೆ ಆಗ್ತಿದೆ ಗೈಸ್ ಕಾರೊಳಗೆ. ಅದು ಬಿಸಿಲು ಬೇರೆ ಇದೆ. ಆಚೆ ಹೋದ್ರೆ ಇನ್ನೂ ಶೆಕೆ, ಟ್ಯಾನ್ ಆಗಿಬಿಡ್ತೀವಿ. ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ ಗೈಸ್. ಬಾಯ್. ನಾನು ಹೇಳಿದೆ 1 hour ಆಗುತ್ತೆ ಅಂತ, ಬಟ್ ಅಟ್ಲೀಸ್ಟ್ ಅರ್ಧ ಗಂಟೆಯಲ್ಲಿ ಮುಗಿಸಿದ್ದಾರೆ. ಅರ್ಧ ಗಂಟೆನೂ ಇಲ್ಲ, 10 minutes. ಆಕ್ಚುಲಿ ಅರ್ಧ ಗಂಟೆ ಯಾಕಂದ್ರೆ ಹೇಳ್ಬಾರ್ದು. 1 ನಿಮಿಷ ಅರ್ಧ ಗಂಟೆ ಯಾಕಂದ್ರೆ ಬಂದು ಕೂತ್ಕೊಂಡು ವ್ಲಾಗ್ ಮಾಡಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಕ್ಕಂತ ಆ ಕಡೆ ಎಲ್ಲ ಹೋಗಿ ತಿರ್ಗಾ ವಾಪಸ್ ಬಂದು ಇಲ್ಲಿ ಡ್ರೆಸ್ ಚೇಂಜ್ ಮಾಡಿದ್ದು. ಸೊ ಆಗಲಿ ಅರ್ಧ ಗಂಟೆ. ಅದು ನಾನೇನು ಮೇಕಪ್ ಮಾಡ್ಕೊಳಕ್ಕೆ ಅರ್ಧ ಗಂಟೆ. ಮೇಕಪ್ ಅಲ್ಲ, ಮೇಕಪ್ ನಾನು 15 minutes ಕೊಡ್ತೀನಿ. 10 minutes ಓಕೆ. ಸರಿ ಓಕೆ. ನಾನು ಆ್ಯಕ್ಚುಲಿ ಏನೂ ಮಾಡ್ಕೊಂಡಿಲ್ಲ ಮೇಕಪ್, ಜಸ್ಟ್ ಪೌಡರ್. ಜಸ್ಟ್ ಕರೆಕ್ಟಾ? ಎಸ್, ಜಸ್ಟ್ ಪೌಡರ್. ಜಸ್ಟ್ ಪೌಡರ್ ಗೈಸ್. ಇನ್ನೇನು ಮಾಡಿಲ್ಲ, ಜಸ್ಟ್ ಪೌಡರ್ ಆ್ಯಂಡ್ ಲಿಪ್ಸ್ಟಿಕ್ ಒಂದು ಇನ್ನೂ ಹಾಕ್ಕೊಂಡಿಲ್ಲ. ಗೈಸ್ ಇನ್ನು ಯಾರು ಬರ್ತಾನೆ ಇಲ್ಲ, ನಮಗೆ ತುಂಬ ಬೋರ್ ಆಗ್ತಿದೆ. ಬೋರ್ ಹೊಡಿತಿದೆ. ಬಂದಮೇಲೆ ಅಯ್ಯೋ ಯಾಕಪ್ಪ ಬಂದರು, ಎಷ್ಟು ಓದ್ತಿರ್ತಾರೆ ಅನ್ನೋದು ಒಂದು ಫೀಲಿಂಗ್ ಬರುತ್ತೆ. ಅಯ್ಯೋ ಎಷ್ಟೊತ್ತಿರ್ತಾರೆ, ಯಾವಾಗ ಹೋಗ್ತಾರೋ. ಸಾವಿರ ಫೀಲಿಂಗ್ ಎಲ್ಲ ನಾರ್ಮಲಾಗಿ ಬಂದ್ಬಿಡುತ್ತೆ. ಕರೆಕ್ಟ್ ಅಕ್ಕ? ಫಸ್ಟ್ ಅವ್ರು ಬರೋವರೆಗೂ ಅಯ್ಯೋ ಬರಲೇ ಇಲ್ಲ, ಬಂದಮೇಲೆ ಯಾಕಾದರೂ ಬಂದು ಓಕೆ. ತಿರ್ಗಾ ಅಕ್ಕನ ಔಟ್ಫಿಟ್ ಆಮೇಲೆ ತೋರಿಸ್ತೀವಿ. ಈಗ ರೆಡಿ ಆದ್ವಿ. ಇದೆ ನನ್ನ ಸೆಕೆಂಡ್ ಔಟ್ಫಿಟ್. ನನ್ನ ಸೆಕೆಂಡ್ ಔಟ್ಫಿಟ್ ಅಷ್ಟೇ. ಬೈ. ಅಷ್ಟೇ ವಿಷಯ. ಪೀಸ್. ಶೂಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ದೊಡ್ಡ ಮಮ್ಮಿ ಇದ್ದಾರೆ. ಎಷ್ಟು ಸತಿ ಹಿಡಿತೀಯಲ್ಲ ನೀವು ಲಾಸ್ಟ್ ವ್ಲಾಗಲ್ಲೇ ನಮ್ಮ ಮಮ್ಮಿ ನೋಡಿದ್ದೀರ. ಇವ್ರು ನಮ್ಮ ದೊಡ್ಡ ಮಮ್ಮಿ, ಇವಳು ನಮ್ಮ ಗಾನ್. ಅಲ್ಲಿ ನಮ್ಮ ಊಟ ತಿಂತವ್ರೆ. ಯಾರು ನಮಗೆ ತುಂಬ ಬೋರ್ ಆಗ್ತಿದೆ ಅಂತ ಅವಾಗಲಿಂದ ಸುಮ್ಮನೆ ಓಡಾಡ್ತಾ ಇದ್ದೀವಿ. ಪೃಥ್ವಿ ನಮ್ಮ ಜೊತೆ ಇದ್ದಾನೆ, ಮತ್ತು ಹರ್ಷಿ ನೋಡಿ ಗೈಸಲ್ಲಿ. ಅವಾಗಲಿಂದ ಸುಮ್ಮನೆ ಓಡಾಡ್ತಾ ಇದ್ದೀವಿ. ಊಟಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಗೈಸ್. ಹೊಟ್ಟೆ ಹಸಿತಿದೆ.
ಕೂತಿದ್ವಿ. ಟೈಮ್ ಎಷ್ಟು? ಟೈಮ್ ಬಂದು ಪ್ರಾಬಬ್ಲಿ ಟೈಮ್ 4 o'clock, 3:47, ಆಲ್ಮೋಸ್ಟ್ 4 ಆಗಿದೆ. ಇವಾಗ ನಮ್ಗೆ ಬೋರ್ ಆಗ್ತಿತ್ತು ಅಂತ ನಾವು ಅಲ್ಲೊಂದು ಕೆಳಗಡೆ ಅಂದರೆ ಲೈಕ್ ನಮ್ಮ ಕಾರ್ ನಿಲ್ಸಿದ್ವಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಮಾವಿನಕಾಯಿ ತೋಪ್ ಸಿಗುತ್ತೆ. ಅಲ್ಲೋಗಿ ಮಾವಿನಕಾಯಿ ಕದಿಯೋಕ್ಕಂತ ಹೋಗ್ತಾ ಇದ್ದೀವಿ ಗೈಸ್. ನಾನು, ಗಾನು, ಪೃಥ್ವಿ ಮತ್ತು ನಮ್ಮ ಅಕ್ಕ ಅಲ್ಲಿ ಚೈತ್ರಕ್ಕ ಹೋಗ್ತಾ ಇದ್ದೀವಿ. ಅವ್ರು ಬಂದಮೇಲೆ ನಿಮಗೂ ತೋರಿಸ್ತಿದ್ದೀವಿ. ಇವ್ರು ನಮ್ಮ ಭಾವ. ಪೀಸ್. ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ಭಾವ. ಅದೋ ಕಾಡಿಗೆ ಬಂದಿದ್ದೀವಿ. ಕಾಡಿಗೆ ಬಂದು ಇಲ್ಲೆಲ್ಲ ಕುತ್ಕೊಂಡಿದ್ದೀವಿ ನೋಡಿ. ಬಂಡೀಪುರ ಫಾರೆಸ್ಟ್ ಗೈಸ್. ನಡ್ಕೊಂಡು ಬಂಡೀಪುರ ಫಾರೆಸ್ಟ್ ವರ್ಗೂ ಬಂದ್ವಿ. ನಾವಿವಾಗ ವಾಕಿಂಗ್ ಹೋಗಿ ಹುಣಸೆಹಣ್ಣೆಲ್ಲ ಕಿತ್ಕೊಂಡು ವಾಪಸ್ ಹೋಗ್ತಾ ಇದೀವಿ ದೇವಸ್ಥಾನ ಅಂತ. ಮೇ ಬಿ ಇವಾಗ ಮನೆಗೆ ಹೋಗ್ಬೋದು. ಎಲ್ಲ ಮಾಡ್ಕೊಂಡು ವಾಕಿಂಗ್ ಎಲ್ಲ ಹೋಗಿ ಸುಸ್ತಾಗಿ ಬಂದು ಇವಾಗ ಇಲ್ಲಿ ಕೂತಿದ್ದೀವಿ. ಅವರೆಲ್ಲ ಅದೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ವೆದರ್ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ. ನೆಕ್ಸ್ಟ್ ನಾವು ಈಗ ಮನೆಗೆ ಹೋಗ್ತೀವಿ. ಮನೆಗೆ ಬಂದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಮ್ಮನೆ meme channel plus a vlog channel. ಓಕೆ ಮನೆಗೆ ಬಂದು ಫುಟ್ಬಾಲ್ ಆಡ್ವಿ ಗೈಸ್ ಇವಾಗ. ಸೊ ನಾವ್ ವಿ ಆರ್ ಪ್ಲೇಯಿಂಗ್ ಉನೋ. Uno, huh? And first, let's check my meme channel. It's very Okay, popular. guys. You know it. Wait, say now. The meme Master Momo, my meme channel. Subscribe his YouTube channel guys. Thank you very much. Free promotion.